ಈ ರೀತಿ ನಡು ಬೀದಿಯಲ್ಲಿ ಬಂದು ಮಾಯಿಗೆ ಹೆಣ್ಣಿನ ಮೇಲೆ ಆದಿ ಮಾನವನಂತ ವರ್ತಿಸಲು ನಾಚಿಕೆಯಾಗುವುದಿಲ್ಲವೋ? ಮಾನವ ಗಾಂಧಿ ತತ್ವದ ಹೇಳಿ ಈ ಬಣ್ಣದ ಚಿಟ್ಟಿಯನ್ನು ಗುಟ್ಟಿಗೆ ಹಾಕಿಕೊಂಡು ಬಂದಿರುವ ಮಗನೇ, ಈ ಸಾಮ್ರಾಟ್ ಎಂದರೆ ಏನಂತ ಗೊತ್ತು ತಾನೆ? ಮನುಷ್ಯತ್ವವನ್ನು ಕಳೆದುಕೊಂಡು ಬೀದಿಗಳಿರುವ ನಾಯಿಯನ್ನು ಈ ಕಲಿಯುಗದಲ್ಲಿ ನಿಮ್ಮಂತ ಗೋಮುಖ ವ್ಯಾಧಿಗಳನ್ನು ಮಟ್ಟ ಹಾಕಲೆಂದು ಹುಟ್ಟಿರುವವನೇ ಈ ತ್ಯಾಗಿಗಳು. ಬರೇ ಮಾತಿನಲ್ಲಿ ಮನ ಕಟ್ಟ ಬೇಡ. ಕಬ್ಬು ಗಾಣಕ್ಕೆ ಸಿಕ್ಕಿ ಸಮಯಕ್ಕೆ ನನ್ನ ದಾರಿಗೆ ಹಠವಾಗಿ ಬಂದಿರುವ ಈ ಸಾಮ್ರಾಟ್ ಎಂದರೆ ಹಸಿದ ಎಪ್ಪುಲೆಂದು ನನ್ನ ದಾರಿಗೆ ಹಠವಾಗಿ ಬಂದಿರುವ ನೋಡು. ಸುಮ್ಮನೆ ಬಂದ ದಾರಿ ಹಿಡಿದುಕೊಂಡು ಹೋಗೋ. ಎಲ್ಲವಾದರೆ ನಿನ್ನಂತ ಕೊಟ್ಟು ಬೆದರಿಕೆಗೆ ಎದುರಿ ಓಡಿ ಹೋಗುವ ಅಂಶದಲ್ಲಿ ಹುಟ್ಟಿದವನೆಲ್ಲ ಕಡಾಯುವನು. ನ್ಯಾಯ ನೀತಿ ಧರ್ಮಕ್ಕೆ ಎದುರಾದಂತ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಲೋಕ ಕಲ್ಯಾಣಕ್ಕಾಗಿ ತನ್ನ ಇಡೀ ಭಂಡಾರವನ್ನ ದಾನ ಮಾಡಿದ ಬರೇ ಹಟ್ಟಿ ಮಲ್ಲಪ್ಪ ನಾಯಕನ ವಂಶದಲ್ಲಿ ಹುಟ್ಟಿದ ಗಂಡುಗಳು ಇವಳು. ಭೂಮಿಗೆ ಬೆಳಕು ಕೊಡುವ ಸೂರ್ಯನು ಸೂರ್ಯ ದೇವರಾಯಣ ವರಪ್ರಸಾದದಿಂದ ಹುಟ್ಟಿದ ಸುತ್ತಲ ಮಲ್ಲ ನಾಯಕನ ಪವಿತ್ರ ರಕ್ತಕ್ಕೆ ಹುಟ್ಟಿದ 77 ಹಟ್ಟಿಗಳ ಒಡೆಯ 33 ಸಾವಿರಗಳ ಕುಲತಿಲಕನಾದ ದಟ್ಟಿ ಕಾಲಮೇಳ ವಂಶದಲ್ಲಿ ಹುಟ್ಟಿದ ನಾಯಿಗಳು ನೋಡು. ಇನ್ನು ನಿನ್ನ ನನ್ನ ಹತ್ರ ನೀನು ದರ್ಪ ನಿಲ್ಲಿಸಬೇಡ. ಮರ್ಯಾದೆಯಿಂದ ಇಲ್ಲದ ತಲೆಮರೆ ಹಾಕು. ಇಲ್ಲವಾದರೆ ನಿನ್ನನ್ನು ಅರಬೆತ್ತಲೆಯನ್ನಾಗಿ ಮಾಡಿ ಈ ಊರು ಮುಂದೆ ಮೆರವಣಿಗೆ ಮಾಡಬೇಕಾಗುತ್ತದೆ. ಎಚ್ಚರ! ನಾನ್ಯಾರು? ನನ್ನ ಮೈಯಲ್ಲಿ ಹರಿಯುವ ರಕ್ತ ಎಂತ ನಮ್ಮದ ಗೊತ್ತಾ ನಿನಗೆ? ಗಂಡು ಗಲಿಗಳ ಗಂಡ 77 ಪಾಳೆಗಾರರ ಮಿಂಡ. ಕಾಮಗೇತು ಕುಲತಿಲಕ ರಾಜವೀರ ಮದಕರಿ ನಾಯಕನ ಏನು ಬಗಳಿದೆಯೋ ಪಕ್ಷ? ನೀನು ನನ್ನನ್ನು ಅರೆಬೆತ್ತಲೆ ಮಾಡುತ್ತೇನೆ ಎಂದು ಬರುತ್ತಿರುವ ನಾನು ಮುಚ್ಚ. ನೀನು ನಿಜವಾಗದ ಗಂಡೆ ಹಾಗಿದ್ದರೆ, ಗಂಡಸ್ತನವೆಂಬ ಪೌರುಷವ ನಿನಗಿದ್ದರೆ ಈ ಸಾಮ್ರಾಟನ ಮೈ ಮುಟ್ಟ ನೋಡೋಣ. ಬಿಂಕದ ಹೆಣ್ಣೆ, ಈ ಸಾಮ್ರಾಟನ ಮುಖ ನಡೆದರೆ ಸಾಕು 100 ಜನ ಹುಡುಗಿಯರು ನನ್ನ ಮುಂದೆ ನಿಲ್ಲುತ್ತಾರೆ. ಈ ಸಾಮ್ರಾಟ ನೊಕ್ಕರ ಸಾಕು 1000 ಜನ ಹುಡುಗಿಯರು ನನ್ನ ಮುಂದೆ ನಿಲ್ಲುತ್ತಾರೆ. ಅಂಥದ್ರಲ್ಲಿ ತಿರಸ್ಕರಿಸುವ ಹೆಣ್ಣೆ, ಬಡಿವಾರುವ ಹೆಣ್ಣೆ, ಈ ಸಾಮ್ರಾಟನ ಹೊಲಿಮೆಗೆ ಹೊಲಿಯದ ಮಾಡಿ ಮುಂದೆ ತೋರಿಸುವುದಕ್ಕೆ ನರಕದ ದಾರಿ. ಅಲ್ಲಿವರೆಗೂ
ಕಾರಿನಲ್ಲಿ ನೀವು ಒಂಟಿಯಾಗಿ ಬರಲು ಕಾರಣ? ನೋಡಿ, ಬಸ್ ಇಳಿದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿಕೊಂಡು ಅಷ್ಟರಲ್ಲಿ ಪ್ರಾಣಿ ಹಿಂಸೆ ಕೊಡೋ ಮನುಷ್ಯ ಬಂದು ನನಗೆ ಒಪ್ಪಿಸ್ಕೊಂಡ. ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನವನ ಕಾಪಾಡಿದ್ರಿ. ಇಲ್ಲ ಅಂದ್ರೆ ಅವನ ಕೈಯಲ್ಲಿರುತ್ತಿತ್ತು ಹುಚ್ಚುತ್ತಾನೆ. ನೋಡಿ ಜ್ಯೋತಿ ಮೇಡಮ್ ಅವರೇ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಇಲ್ಲೇ ಪಕ್ಕದಲ್ಲಿರುವ ನಮ್ಮ ತೋಟಕ್ಕೆ ಬಂದಿದೆ. ನಿಮ್ಮ ಕೂಗು ಕೇಳಿತು. ಯಾವುದೋ ಹೆಣ್ಣಿನ ಕೂಗು ಕೇಳ್ತಿದೆಯಂತ ಓಡೋಡಿ ಬಂದೆ. ನಿಮ್ಮ ಉಪಕಾರ ನಾನು ಎಂದೂ ಮರೆಯೋಕ್ಕಾಗಲ್ಲ. ಅಂದ ಹಾಗೆ ನೀವು ಹೆಸರಿಗೆ ತಕ್ಕ ಹಾಗೆ ತ್ಯಾಗಮೂರ್ತಿನೇ. ಇದರಲ್ಲಿ ಅಂತಹ ಮಹತ್ವದ ಕಾರ್ಯವೇನಿದೆ ಮೇಡಮ್? ನೋಡಿ, ನೀವು ನನ್ನ ಮೇಡಮ್ ಅಂತ ಕರಿಬೇಡಿ. ಇನ್ನು ಮುಂದೆ ಜ್ಯೋತಿ ಅಂತ ಹೆಸರಿಟ್ಟೆ ಕರಿಬಹುದಲ್ಲ? ಅದು ಹೇಗೆ ಸಾಧ್ಯ? ನೀವು ಸರ್ಕಾರಿ ನೌಕರಿಯವರು ಆಗಿರಬಹುದು, ಆದರೆ ನನಗೆ ಆ ದೊಡ್ಡ ಸ್ಥಿತಿ ಬೇಡ. ಈ ಸುಂದರವಾದ ಪ್ರಕೃತಿಯಲ್ಲಿ ನಿಮ್ಮಂತ ಆದರ್ಶ ವ್ಯಕ್ತಿಯನ್ನು ಭೇಟಿ ಮಾಡಿದ್ದು ನನ್ನ ಅದೃಷ್ಟ. ಇರಲಿ, ಹೆಚ್ಚಿನ ಹೊಗಳಿಗೆ ನನಗೆ ಇಷ್ಟ ಆಗುವುದಿಲ್ಲ. ನೀವು ಈ ಊರಿನಲ್ಲಿ ಎಲ್ಲಿರುವಿರಿ? ಈ ಊರಿನಲ್ಲಿ ಸರ್ಕಾರಿ ಮನೆ ಹೊಂದಿರುವುದು. ಅದು ಮಳೆ ಬಂತಂದ್ರೆ ಮುಗಿದೇ ಹೋಯ್ತು. ನನಗೂ ಈ ಊರಲ್ಲಿ ಉಳಿದುಕೊಳ್ಳಲು ಒಂದು ಮನೆ ಬೇಕಿತ್ತು. ಸಿಗುತ್ತದೆ. ನಿಮ್ಮ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವ ಮನೆ ಸಿಗಬೇಕಲ್ಲ? ನೋಡಿ, ನನಗೆ ಯಾವುದು ಸಿಕ್ಕರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಇರಲು ಅನುಕೂಲವಿದ್ದರೆ ಸರಿ. ಜ್ಯೋತಿ, ನೀನು ಅನ್ಯತಾ ಭಾವಿಸಿದ್ದೇನೆ. ನೀನು ನಮ್ಮ ಮನೆಯಲ್ಲೇ ಇರಬಹುದು. ನೋಡಿ, ನಾನೇ ಕೇಳಬೇಕು ಅನ್ಕೊಂಡೆ, ನೀವೇ ಕೇಳ್ತೀರಾ ಅಂತ ಮೌನಿಯಾಗಿ ನಿಂತುಬಿಟ್ಟಿದ್ದೆ. ನನಗೆ ನಿಮ್ಮ ಮನೆಯಲ್ಲಿರಲು ನನ್ನ ಮನಸ್ಸು ಅಲ್ಲಿಗೆ ಅಂತ ಅಲ್ಲದ ಆಗಿದೆ. ಅಂದಹಾಗೆ ನಿಮ್ಗೆ ಮದುವೆ ಆಗಿದೆಯಾ? ನನಗಿನ್ನು ಮದುವೆಯಾಗಿಲ್ಲ. ನಮ್ಮ ತಂದೆಗೆ ನಾನು ಹಿರಿಯ ಮಗ. ನನಗೆ ಇಬ್ಬರು ತಮ್ಮಂದಿರು, ಒಬ್ಬ ತಂಗಿ ಇದ್ದಾರೆ. ನಿನಗೆ ಮದುವೆ ಆಗಿದೆಯಾ? ನನಗೂ ಇನ್ನು ಮದುವೆ ಆಗಿಲ್ಲ. ಐ ಆಮ್ ಬ್ಯಾಚುಲರ್. ಮದುವೆಯಾಗದ ಹೊಟ್ಟಿಯನ್ನು ನಮ್ಮ ಮನೆಯಲ್ಲಿರುವುದಾದರೂ ಹೇಗೆ? ಮದುವೆ ಆಗೋಲ್ಲಲ್ವಾ? ಯಾರಲ್ಲ ಮದುವೆಯಾಗಿ? ನಿಮ್ಮೊಂದಿಗೆ ಜ್ಯೋತಿ, ಏನ್ ಹೇಳ್ತದೀಯ ನೀನು? ನಾನು ಇರೋದನ್ನೇ ಹೇಳ್ತಾ ಇದ್ರಿ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೋ ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಗುಣಕ್ಕೆ ಸರಿ ಸಮಾನಾದ ವ್ಯಕ್ತಿ ಅಂದ್ರೆ ನೀವೇ. ನೋಡಿ, ನೀವು ನಿಮ್ಮಂತ ಆದರ್ಶ ವ್ಯಕ್ತಿ ನನ್ನ ಕೈ ಹಿಡಿಯುವುದಾದ್ರೆ ಯಾರನ್ನೇ ಬೇಡ ಅಂತಾರೆ? ನೋಡಿ ಜ್ಯೋತಿ, ನೀವು ಈ ಊರಿಗೆ ಶಾಲಾ ಶಿಕ್ಷಕಿಯಾಗಿ ಬಂದಿರುವಿರಿ. ನಿಮ್ಮ ದಾರಿ ಭವಿಷ್ಯದ ಮಾರ್ಗವನ್ನು ಬದಲು ಮಾಡ್ಕೊಳ್ತಿದ್ದೀರ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ನೋಡಿ ತ್ಯಾಗಮೂರ್ತಿಗಳೇ, ಈ ಕೊರಳಿಗೆ ಒಂದು ಮಾಂಗಲ್ಯ ಧಾರಣೆ ಆದರೆ ನಮ್ಮಿಬ್ಬರ ಜೀವನ ಹಾಲು ಜೀವಿನ ಹಾಗೆ. ನಾನು ನಮ್ಮ ಮನೆಗೆ ಹಿರಿಯ ಮಗ. ನನ್ನ ಭವಿಷ್ಯಕ್ಕೆ ನನ್ನ ತಂಗಿಯನ್ನು ಮದುವೆ ಮಾಡಬೇಕು. ನನ್ನ ಭವಿಷ್ಯಕ್ಕೆ ಬಂದು ನನ್ನ ತಮ್ಮಂದಿರನ್ನು ದೊಡ್ಡ ಡಾಕ್ಟರೇಟ್ ಮಾಡಬೇಕು. ಈಗ ಭವಿಷ್ಯದ ನಿರ್ಧಾರ ಬದಲಾದರೆ ಹೇಗೆ ಅಂತ ನೋಡಿ ತ್ಯಾಗಮೂರ್ತಿಗಳೇ, ನಾನು ಕಷ್ಟ ಸುಖವನ್ನು ಅರಿತವಳು. ನೋಡಿ, ಮೇಲಾಗಿ ನೌಕರಿ ಇದ್ದೀನಿ. ನಾನೇ ಇವಾಗ ನಿಮ್ಮ ಕಷ್ಟಕ್ಕೆ ಜೊತೆಯಾಗಿರ್ತೀನಿ ಬಿಡಿ. ಜ್ಯೋತಿ, ಒಂದು ಹೆಣ್ಣಾಗೆ ನೀನೇ ಇಷ್ಟೊಂದು ಕೈಗೊಂಡ ಮೇಲೆ ಅದಕ್ಕೆ ಪ್ರತ್ಯುತ್ತರ ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ನಿನ್ನ ಆಲಾಪನೆ ನಿಲ್ಲದು ನಿಲ್ಲಿಸಿದರೆ ಹೃದಯದ ಬಡಿತ ಕೆಳೆಯ ಪ್ರಿಯ. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂತೆ ನನಗಿಷ್ಟ. ನೀನಂದ್ರೆ ನನಗಿಷ್ಟ, ನಾನು ನೀನಾದ್ರೆ ನನಗಿಷ್ಟ.
ನನಗಿಷ್ಟ ನಿನ್ನಲ್ಲಿರುವಂತೆ ನನಗಿಷ್ಟ ನೀನಂದ್ರೆ ನನಗಿಷ್ಟ ನಾನು ನೀನಾದ್ರೆ ನನಗಿಷ್ಟ ಓಡಕ್ಕಿಂತ ಸೇರುವ ಮನಸ್ಸೆಂದರೆ ನನಗಿಷ್ಟ ನುಡಿಯುವ ನುಡಿಗಿಂತ ನೀಡಿ ಹಾರುವ ಜೇನಿಗಿಂತ ಪ್ರೇಮ ಪಕ್ಷಗಳು ನನಗೆ ಇಷ್ಟ ಅಷ್ಟ ಸಖಿ ನೀನು ಅಷ್ಟಪದಿಯರು ಅಂದದ ಹಾಡಲ್ಲಿ
ಜನಿಸಿದ ನಾನೇ ಪುಣ್ಯವಂತ. ಗೋದಾವರಿಯಲ್ಲಿ ಹಿಡಿದು ಕನ್ಯಾಕುಮಾರಿವರೆಗೆ ತುಂಬಿ ಹರಿಯುತ್ತದೆ ಭವ್ಯವಾದ ಭರತ ಖಂಡದಲ್ಲಿ ಪುಟಕಿಟ್ಟ ಚಿನ್ನದಂತೆ ಕಂಗೊಳಿಸುತ್ತಿದ್ದ ನಮ್ಮ ನಾಡು. ವಜ್ರ ವೈಡೂರ್ಯ ನಮ್ಮ ನಾಣ್ಯ ತುಂಬಿ ತುಳುಕಾಡುತ್ತಿದ್ದ ನಮ್ಮ ನಾಡಲ್ಲಿ ಬೇಲೂರಿನ ಚೆನ್ನಕೇಶ್ವರ ದೇವಾಲಯ, ಶೃಂಗೇರಿಯ ಶಾರದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಹೊರನಾಡಿನ ಅನ್ನಪೂರ್ಣೇಶ್ವರಿ, ಉಡುಪಿಯ ಶ್ರೀಕೃಷ್ಣ ಜನಿಸಿದ ಇಂಥ ಪುಣ್ಯಕ್ಷೇತ್ರದಲ್ಲಿ ಕುವೆಂಪು, ಪಂಪ, ರನ್ನ, ಕುಮಾರವ್ಯಾಸ ಇನ್ನು ಮುಂತಾದ ಕವಿಗಳು ಜನಿಸಿದ್ದಾರೆ. ಕನ್ನಡದ ನೆಲದಲ್ಲಿ ನೇತ್ರಾವತಿ, ತುಂಗಭದ್ರಾ ನದಿ ಹರಿದು ಬರುತ್ತೀಳುವಂತೆ ಹೊನ್ನುಚ್ಚಿಯಲ್ಲಿ ಮಲೆನಾಡಿನ ತಪಲಿನಲ್ಲಿ ಮುಗಿಲೆತ್ತರಕ್ಕೆ ಕೈ ಚಾಚಿ ನಿಂತಿರುವ ಹಸಿರುಗಿಡ ಮರಗಳು ವಾವ್ ನೋಡುವುದಕ್ಕೆ ಕಣ್ಣಿಗೆ ಹಿಂಪು ತರುತ್ತವೆ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ನಾನೇ ನಿಜವಾಗಿಯೂ ಭಾಗ್ಯಶಾಲಿ, ಭಾಗ್ಯವಂತ. ಆ ಕನ್ನಡ ಮಾತೆಯ ವರದಾನದಿಂದ ನನಗೆ ಗ್ರಾಮ ಸೇವಕನಾಗಿ ನೌಕರಿ ದೊರೆತಿದೆ. ಈ ನೌಕರಿಯಲ್ಲಿ ಗ್ರಾಮ ಜನಗಳ ಸೇವೆ ಮಾಡಬೇಕೆಂಬುದೇ ನನ್ನ ಆದರ್ಶ ಗುರಿ. ಇವತ್ತು ನಮ್ಮ ಬಂಗಾರದ ಅಂಗಡಿಗೆ ಅವರು ಗಿರಾಕಿನ ಅಂತಂದ್ರ ಯಾರ ಗಿರಾಕಿ ಬರದಿದ್ರಿ ಅಂತೇಳಿ ದೊಡ್ಡ ಗಿರಾಕಿ ಇದೀನಲ್ಲ, ನಿನ್ನ ತೀಸ್ಕೋಲಿ ನಾನೇನ್ ಮಾಡು, ನನಗೆ ಆಡ್ ಪಿಲ್ಲ ಅಂಟೆ ತುಂಬಾ ಇಷ್ಟ ಕಣೋ ಪುಟ್ಟಿಂಗ. ಇವತ್ತು ಒಬ್ಬಾಕಿನ ನಮ್ಮ ಅಂಗಡಿನಾಗ ಇಟ್ಕೊಂಡದ್ದು ಬಹಳ ತಪ್ಪಾಯ್ತು ಬಿಡ್ರೆ. ಯಾಕ ಶಕಿನಿ ಅಂತ ಮಂಡದೆ ನಾನು ಹುಡುಗಿನ ಅಂಗಡಿನಾಗ ಹೊಟ್ಟೆ ಕಿಚ್ಚು. ಅದಕ್ಕೆಲ್ಲ ಸೆಟ್ರೆ ಹೀರೋ ಬರ ಬಂಗಾರನೆಲ್ಲ ದೋಚಿಕೊಂಡು ಇನ್ನೂ ಸಾಲುವುದಕ್ಕೆ ನಿಮ್ಮ ಮೇಲೆ ಅಪಪ್ರಚಾರ ಮಾಡಿ ಹೋದ್ಲು. ಅಲ್ಲಿದ್ದ ಒಬ್ಬ ಹೆಂಗಸಾದ್ರನ್ನ ಮನೆ ಕಡೆ ಬರ್ಲಿಲ್ಲ. ಹೌದು ಕಣ್ಣ, ಆ ಪಿಲ್ಲಕಾಯಂತ ಅಟ್ಲೇ చేసి ಓಡಿ ಹೋದ್ಲ. ಅದಕ್ಕೆ ಆ ಫೀಲಿಂಗ್ನಾಗೆ ನೋಡಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬಿಡ್ರೆ ಸೆಡ್ರೆ, ನಾನೇ ಸೀರೆ ಉಟ್ಟುಕೊಂಡು ಬರ್ತೀನಿ. ಆ ಹುಡುಗಿ ಅಂತ ತಿಳಿದ್ಕೋ. ಲೇ ನನ್ನನ್ನೇ ನನ್ನ ಟೋಪಿ ಅಂತ ತಿಳ್ಕೊಂಡಿದ್ದೀನಿ. ಬಾತ್ರೂಮ್ ತೋತಿನಲ್ಲಿ ಇಲ್ಲಿ ಸೇರಿತು
ಹುಷಾರಪ್ಪ, ನಿಂತಿರೋದು ಆಮೇಲೆ ಹಂಗೆ ಹೋಗುತ್ತ ನೋಡಲೆ. ಆಹಾ, ಏನು ವಯ್ಯಾರ, ಏನು ಪಿಗಾರು. ಹುಡುಗಿ ನಿನ್ನ ನೋಡ್ತಾ ಇದ್ರೆ ನನಗೆ ಲೇ ನನ್ನ ಮಗನೇ, ಹುಂಬಾಸ್ತ್ರಿನ ನೋಡ್ದ ಅಲ್ಲಿಂದ ನನ್ಗೆ ಹಾಡು ಬಹಳ ಹೆಚ್ಚಾಗಿದೆ. ಈಗ ಹುಂಬಾಸ್ತ್ರಿಗಾಗಿ ಗೋರಿ ಬಿಟ್ಟು ಶೆಟ್ಟಿ ಅಲ್ಲ ಬೆಳೆ ಕೂತು ಬರ್ತಾ ಇಲ್ಲ. ಲೇ ಅಯೋಗ್ಯ, ನಾನು ಯಜಮಾನ ಎದುರುಗಡೆಗಿದ್ದಂಗೆ ಇಟ್ಲ ಮಾತಾಡ್ತಾವ. ನೀನು ಮಗಲಿಗೆ ಬಾ. ಲೇ ಪಿಲ್ಲ, ನನ್ನ ಹೆಸರು ಉಮೇಶ್ರೀ ಅಂತ. ಆಗಲ್ಲ, ನೀವೇ ಬೆಲೆ ಕೆತ್ತಿರೆ. ಲೇ ಪಿಲ್ಲ, ನೀನು ಉಮಾಸ್ತ್ರ ಅಂದ ತಕ್ಷಣ ನಾಕಿ ಎಂತ ಸಂತೋಷ ಗೊತ್ತಾ. ಎಲ್ಲ ಉಮಾಸ್ತ್ರಿ ಅಂತ ಪೇರು ಪಟ್ಕೊಂಡೋದು ಹೌದು ಮೇಡಮ್. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಶೂಟಿಂಗ್ ಅಂತ ಸುಮಾರು ಮತ್ತಿನ್ಯಾವ ಉಮಾಸ್ರಿ ಸಿನಿಮಾದಾಗ ಕಾಮಿಡಿ ಕ್ವೀನ್ ಅಂತ ಹೆಸರು ಮಡಗಿದ್ಲಲ್ಲ, ಆ ಉಮಾಸ್ರಿ ತಾನೆ. ಉಮೇಶ್ರೀ ಅಲ್ಲಪ್ಪ, ಮತ್ತಿನ್ಯಾವ ಉಮಾಸ್ರಿ? ನಾಟಕದಾಗ ಅಭಿನಯಿಸೋ ಉಮೇಶ್ರೀ. ಏ ಪಿಲ್ಲ, ನೀನು ಉಮಾಸ್ತ್ರಿ ಅಂದ ತಕ್ಷಣ ನಾಕಿ ಎಂತ ಸಂತೋಷమైంది ಗೊತ್ತಾ. ಎಲ್ಲ ಉಮಾಸ್ತ್ರಿ ಅಂತ ಪೇರು ಪಟ್ಕೊಂಡ ಹೊಂಟಿದೆ, ಅಟ್ರಾಕ್ಷನ್ కదా. ನಾನು ಅಷ್ಟೇ, ಅವ್ರು ಇರೋದ್ರಿಂದಲೇ ಬದುಕಿರೋದು. ಅವರನ್ನ ರಾತ್ರಿಗೆ ನೆನೆಸ್ಕೊಂಡು ಮಲಗಿದರೆ ಇನ್ನು ನನ್ನ ಮಗನಿಗೆ ಉಮಾಸ್ತ್ರಿನ ನೋಡ್ದ ಬಹಳ ಹೆಚ್ಚಾಗಿದೆ. ಈಗ ಉಮಾಸ್ತ್ರಿಗೆ ಬೋರ್ ಬಿಟ್ಟವೆ. ಮೂರ ಕಾಣ್ಬಹುದು. ಪುಟ್ಟಾಗಿ ಮಾಡ್ಕೊಳ್ಳೋದು ಯಾರಿಗಾದ್ರೂ ಹೇಳೋದಂತೆ ಅದು ಪಾಪ ಕಲ್ಲ. ಇವ್ರು ತರ ಆಯಲ್ ಇಂಜನ್ ಇದ್ದಂಗ ನಿಮ್ಮನ್ನ ಬಹಳ ಹೊತ್ತು ನೋಡಿದಿರಿ, ಇವನು ಮೈಯಾಗೆ ಉಳಾಡಂಗ ಆಗುತ್ತೆ. ಇವತ್ತು ನಿಮಗೆ ಕಣ್ಣೆಸರು ಆಗೋದೆಂತೋ ನಿಜ. ಯಾಕಂದ್ರೆ ಒಂದೇ ಸಮನಿಂದ ನುಂಗೋ ನೋಡಿ ಅದಕ್ಕೆ ಇವನ್ನ ಕಳಿಸಿ ನಾವಿಬ್ರು ವ್ಯಾಪಾರ ವ್ಯಾಪಾರ ಅದೇನ್ ಚಟ್ರೆ ಅಂತ ಕೆಲಸ. ಅದು ನನ್ನ ಎದುರುಗಡೆ ಮಾಡ್ಕೊಳ್ರಿ, ನಾನು ಸ್ವಲ್ಪ ನೋಡ್ತೀನಿ. ಲೇ ಗುಟ್ಟಾಗಿ ಮಾಡ್ಕೊಳ್ಳೋದು ಯಾರಿಗಾರು ಹೇಳ್ತಾರೆ ಅಲ್ಲ, ಅದು ಪಾಪ ಕಲ್ಲ. ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಬಂಗಾರ ಬಂಗಾರ ನೋಡಲೆ.
ನಿಮ್ಗ ಮಕ್ಕಳು ಮರಿ ಯಾರು ಇರುವೇನು? ಲೇ ಪಿಲ್ಲ ನನ್ಗಿಂತ ಪೆಣ್ಣಿನೇ ಇಲ್ಲ. ಯಾಕ್ರಿ ಶೆಟ್ರೆ? ನಿಮಗಿನ್ನು ಅಂದ್ರೆ ಕೊಡುಕಲು ಬಿಟ್ಲು ಎಲ್ಲಿಂದ ಬರ್ತಾರೆ? ಅಲ್ಲ ಯಾಕ್ರಿ ಶೆಟ್ರೆ? ನಿಮ್ಗಿನ್ನು ಮದುವೆ ಆಗಿಲ್ಲೇನು? ಒಂದ್ ಹುಡುಗಿನ ನಮ್ಮ ಅಂಗಡಿಯಾಗ ಇಟ್ಕೊಂಡಿದ್ದೆ. ಆ ಹುಡುಗಿ ಬಂಗಾರನೆಲ್ಲ ದೋಚ್ಕೊಂಡು ಹೋದ್ಲು. ಅದಕ್ಕೆ ಈ ಫೀಲಿಂಗ್ ನಾಗೆ ಇದೀನಿ. ನೀವು ಹೂ ಅಂಟ ಪೆಂಡ್ಲಿ ಮಾಡ್ಕೊಳ್ಳೋಣ ಅಂತ. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು ಹೆಂಗ್ ಮ್ಯಾಚ್ ಆಕತ್ತಿ? ವಯಸ್ಸು ಕೆಲಸ ಮಾಡೋದಿಲ್ಲ ಪಿಲ್ಲ, ಶಕ್ತಿ ಕೆಲಸ ಮಾಡುತ್ತ.
ಹಾಡು ಬಹಳ ಹೆಚ್ಚಾಗಿದ್ದಾವೆ. ಅಯ್ಯಯ್ಯೋ హీరా ఉమాత్రి గారికి జోరు పెట్టారా? ఉమాత్రి మీరు ಸ್ವಲ್ಪ రెస్ట్ ಆಯ್ತು, ನಾನು ಬರ್ತೇನೆ. ಇವರನ್ನು ಎತ್ತಿನ ಗಾಡಿನಾಗ ಕರ್ಕೊಂಡು ಬಾ. ಲೇ ಶಕ್ತಿ ನನ್ನ ಮಗನೇ, ಲೇ ಶಕ್ತಿ ನನ್ನ ಮಗನೇ, ಮುದುಕ ಹಾದರೆ ನಿನ್ನ ಚಪ್ಪಲ ಬಿಡಲಿಲ್ಲ. ನಿನ್ನ ಅಂಗಡಿನಾಗ ಯಾಕಿದಿನೆ ಗೊತ್ತಾ? ನಿನಗೆ ಬಂದ ಗಿರಾಕಿಗಳನ್ನು ಹೊಡೆದುಕೊಳ್ಳಕ್ಕೆ. ಯಾವ್ದಕ್ಕೋ ಒಂದಕ್ಕೂ ಸೇರ್ಸ್ಕೊಂಡ್ರೆ ನಾನು ಮುಂದಕ್ಕೆ ಬರ್ತೀನಿ, ನಿಮ್ದು ಮುಂದಕ್ಕೆ ತರ್ತೀನಿ. ನಾನು ಇವತ್ತಲ್ಲ ನಾಳೆ ನಾನು ಇವತ್ತಲ್ಲ ನಾಳೆ ಫಿಲಂ ಸ್ಟಾರ್ ಅದೇ ಆಗಿನ ಕಣಲೇ. ನಿಮ್ಮ ಸೆಂಟ್ರ್ ಅದ್ರಲ್ಲ ಅವ್ರನ್ನ ಪ್ರೀತಿ ಮಾಡಕತ್ತೀರ, ಆ ವಿಷಯ ಗೊತ್ತಿಲ್ಲ ಏನು? ಅವ್ರು ಹೇಳ್ದಂಗ ಕೇಳ್ಕೊಂಡಿದ್ದು ಬಿಡೋದ ನೀನು. ಮತ್ತೆ ಇರೋದೇ ಏನ್ ಮಾಡ್ತೀರಿ? ನಾವಿಬ್ರು ಸಂಸಾರ ಮಾಡ್ಕೊಂಡಿರೋದನ್ನು ನೋಡ್ಕೊಂತ ಇರ್ತಾನೆ ಅಷ್ಟೇ. ನೀನ್ ಹೆಂಗೆ ಉಮಾದ್ರಿ, ನಿನ್ನ ಬಂಡವಾಳ ಒಳಗೆ ಏನಿದೆಯೋ ಗೊತ್ತಿಲ್ಲ. ನಿನ್ನ ಒಳಗಿನ ಬಂಡವಾಳಕ್ಕಿಂತ ನಿನ್ನ ಹೆಸರಿದೆಯಲ್ಲ ಅಷ್ಟೇ ಸಾಕು. ರಿಯಲಿ
ಮಾಡಿ